ಹೆಲೋ, ಪಕ್ಕಾ ರುಚಿ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತಲ. ಇವತ್ತಿನ ಪಕ್ಕಾ ರುಚಿಯಲ್ಲಿ ಒಂದು ಅದ್ಭುತವಾದ ಮಸಾಲೆ ಪೌಡ್ರ್ ಮಾಡ್ತಾಯಿದ್ದೀನಿ. ಅದೇ ಆಲ್ ಇನ್ ಒನ್ ಗರಂ ಮಸಾಲ ಪೌಡರ್. ಇದನ್ನು ಹೋಟೆಲ್ ಅವರ ಸೀಕ್ರೆಟ್ ಪೌಡ್ರ್ ಅಂತಲೂ ಹೇಳ್ಬೋದು. ಕಿಚನ್ನಲ್ಲಿ ಇದು ಒಂದು ಪೌಡ್ರ್ ಇತ್ತು ಅಂದರೆ ಬಿರಿಯಾನಿ, ಕರ್ರಿ, ಗ್ರೇವಿಯನ್ನು ಪಕ್ಕ ಹೋಟೆಲ್ ರುಚಿಯಲ್ಲಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ. ನಾನಿಲ್ಲಿ ಧನಿಯಾ ಕಾಳು 25 ಗ್ರಾಮ್ ತೊಗೊಂಡಿದ್ದೀನಿ. ಸ್ಪೂನಲ್ಲಾದರೆ 1/2 ಸ್ಪೂನು. ಇದರ ಸರಿಯಾದ ಪ್ರಮಾಣವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಜೀರಿಗೆ 1 ಸ್ಪೂನ್, ಮೆಣಸು 4 ಸ್ಪೂನ್, ಬಡೆ ಸೊಂಪು ಇದೊಂದು 1 ಸ್ಪೂನು, ರೆಡ್ ಚಿಲ್ಲಿ ಒಂದು 12 ತೊಗೊಂಡಿದ್ದೀನಿ, ಗುಂಟೂರು ಚಿಲ್ಲಿ ತೊಗೊಂಡಿದ್ದೀನಿ, ಸಾಕಿದು. ಏಲಕ್ಕಿ ಒಂದು 20 ತೊಗೊಂಡಿದ್ದೀನಿ, ಚಕ್ಕೆ 4 ಇಂಚು, ಲವಂಗ 25ರಿಂದ 30, ಮರಾಠಿ ಮೊಗ್ಗು ಒಂದು 10, ಜಾಪತ್ರೆ ಒಂದು 6 ತೊಗೊಂಡಿದ್ದೀನಿ, ಜಾಕಾಯಿ 1 ತೊಗೊಂಡಿದ್ದೀನಿ, ಅನಾನಸ್ ಫ್ಲವರ್ ಒಂದು 5 ತೊಗೊಂಡಿದ್ದೀನಿ, ಕಲ್ಲು ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಬಿರಿಯಾನಿ ಎಲೆ ಇದು ಒಂದು 10ರಿಂದ 12 ಎಲೆ ತೊಗೊಳ್ಳಿ. ಬಾಣಲಿ ಇಟ್ಟಿದ್ದೀನಿ. ಎಲ್ಲದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಮಸಾಲೆ ಪದಾರ್ಥಗಳನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಸೀದು ಹೋದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡಾಗ ಟೇಸ್ಟು ಚೆನ್ನಾಗಿ ಬರುತ್ತೆ, ಘಮನೂ ಚೆನ್ನಾಗಿರುತ್ತೆ. ಇಲ್ಲಿ ನಾವೆಲ್ಲ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಎಲ್ಲವನ್ನು ಹಾಕಿ ಒಟ್ಟಿಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಬಿರಿಯಾನಿಗಳಲ್ಲೂ ಯೂಸ್ ಮಾಡ್ಬೋದು. ನಾನ್ ವೆಜ್ಜರು ಯೂಸ್ ಮಾಡ್ಬೋದು, ವೆಜ್ಜರ್ಗೂ ಯೂಸ್ ಮಾಡ್ಬೋದು. ಎರಡಕ್ಕೂ ಯೂಸ್ ಆಗುತ್ತೆ. ಇದು ಎರಡಕ್ಕೂ ಒಂದೇ ಪೌಡ್ರ್ ಯೂಸ್ ಮಾಡೋದು. ಇಂಗ್ರೀಡಿಯೆಂಟ್ಸನ್ನು ಮಾತ್ರ ಸರಿಯಾದ ಪ್ರಮಾಣದಲ್ಲಿ ಹಾಕಿ, ಅದು ಕರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸರಿಯಾಗಿ ನೋಡ್ಕೊಳ್ಳಿ. ಅದೇ ಪ್ರಮಾಣದಲ್ಲಿ ಹಾಕಿ ಮಾಡಿ. ಇದೊಂದು ಪೌಡ್ರ್ ಇತ್ತು ಅಂದರೆ ನೀವು ಬಿರಿಯಾನಿಗಳು, ವೆಜ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಪನ್ನೀರ್ ಕರ್ರಿ, ವೆಜ್ ಕರ್ರಿ ಯಾವುದಕ್ಕಾದ್ರಷ್ಟು ಇದೊಂದು ಸ್ವಲ್ಪ ಪೌಡ್ರ್ ಯೂಸ್ ಮಾಡಿರಿ, ಪಕ್ಕ ಹೋಟೆಲ್ ರುಚಿ ಸಿಗತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನಾನ್ ವೆಜ್ಜು ಅಷ್ಟೇ, ನಾನ್ ವೆಜ್ ಬಿರಿಯಾನಿಗಳು ಮಾಡ್ಕೋಬೋದು, ಕರ್ರಿಗಳೆಲ್ಲ ನಾನು ಇದರಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಷ್ಟು ಹೋಟೆಲಲ್ಲಿ ಇದೇ ಯೂಸ್ ಮಾಡೋದು. ಇವಾಗ ಘಮ ಬರ್ತಾಯಿದೆ, ಇದು ಇವಾಗ ಆಗಿದೆ. ಇವಾಗ ಇದನ್ನು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋದು. ಪೌಡ್ರ್ ಆಗಿದೆ. ಇದನ್ನು ಗಾಜಿನ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೀವು 6 ಮಂತು 1 ವರ್ಷದವರೆಗೂ ಯೂಸ್ ಮಾಡ್ಬೋದು. ಘಮ ಗರಂ ಮಸಾಲ ಪೌಡರ್ ರೆಡಿ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.